ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಹೊಸ ಡಿಸೈನ್ ಟ್ರೈ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಎಲಿಗೆಂಟ್ ಡಿಸೈನ್, ನೀಟ್ ಡಿಸೈನು. ಇದಕ್ಕೆ ಕ್ರೋಶೆ ನೀಡಲ್ ನಂಬರು 10 ತೊಗೊಂಡಿದ್ದೀನಿ. 11 ಆದರೂ ನಡೆಯುತ್ತೆ. ಸೊ 10 ಅಥವಾ 11 ಯಾವುದಾದ್ರು ತೊಗೋಬೋದು. ಆ್ಯಸ್ ಯೂಶಲ್ 6 ದಾರನ ರೆಡಿ ಮಾಡಿ ಗಂಟು ಹಾಕಿಟ್ಕೊಂಡಿದ್ದೀನಿ. ಇದಕ್ಕೆ ಬೀಡ್ಸ್ ಬಂದು ಸ್ಮಾಲ್ ಬೀಡ್ಸ್ ಅಷ್ಟೇ ಸಾಕು. ಇದು ಒಂದೇ ಥರ ಬೀಡ್ಸ್ನ ಯೂಸ್ ಮಾಡ್ತಾ ಇರೋದು. ಸ್ಟಾರ್ಟ್ ಮಾಡೋಣ. ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡಿ ಬಟ್ಟೆಗೆ ಸ್ಟಾರ್ಟಿಂಗು ಒಂದು ಲಾಕ್ ಮಾಡ್ಕೊಳ್ಳೋಣ. ಒಂದು ಟೈಮ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ದಾರನ ತಂದು ಅದ್ರ ಒಳಗಡೆ ದಾರನ ಎಳ್ಕೊಳ್ಬೇಕು. ಸೊ ಲಾಕ್ ಆಯ್ತು ನಮಗೆ. ಅಲ್ಲಿಂದ 2 ಚೈನ್ಸ್, 1 ಚೈನ್, 2 ಚೈನ್, 2 ಚೈನ್ನ ಹಾಕೋಬೇಕು. ಮತ್ತು ಸೂಜಿ ಮೇಲೆ ಒಂದು ಸತಿ ದಾರ ಸುತ್ಕೊಳ್ಳಿ. ಪಕ್ಕದಲ್ಲಿ ಸ್ವಲ್ಪ ಪಕ್ಕದಲ್ಲಿ ಹೋಗಿ ದಾರನ ತಂದು ಸೂಜಿ ಮೇಲೆ 3 ದಾರ ಇರುತ್ತೆ, 2 ದಾರಾಗ 1 ಮಾಡಬೇಕು, 2 ದಾರ ಸೇರಿ 1 ಎಳ್ಕೊಳ್ಬೇಕು. ಸೊ 1 ಕಂಬ ಆಗುತ್ತೆ ನಮಗೆ, 1 ಡಬಲ್ ಕ್ರೋಶೆ ಆಗುತ್ತೆ ನೋಡಿ. ಈ ಥರ ಲೂಪ್ ಇರಬೇಕು. ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಫ್ರೆಂಡ್ಸ್, ಇಲ್ಲಿ 2 ಚೈನ್ ಇದೆ, 1 ಕಂಬ ಇದೆ ಅಲ್ವಾ, ಅದ್ರ ಮಧ್ಯದಲ್ಲಿ ನೋಡಿ, ಈ ಥರ ಮಧ್ಯದಲ್ಲಿ ಹೋಗಿ ದಾರ ತೊಗೊಂಡು ಬಂದು ಸೂಜಿ ಮೇಲೆ ಅಷ್ಟುದ್ದ ಎಳ್ಕೊಂಡು ಗ್ರಿಪ್ ಇಟ್ಕೋಬೇಕು. ಸೊ ಈ ಥರ ಗ್ರಿಪ್ ಇಟ್ಕೋಬೇಕು. ಮತ್ತು ಸೂಜಿ ಮೇಲೆ ದಾರ ತೊಗೋಬೇಕು. ಸೇಮ್ ಗ್ಯಾಪಲ್ಲಿ ಹೋಗಿ ದಾರನ ತಂದು ಗ್ರಿಪ್ ಹಿಡಿಬೇಕು. ಸೊ ನಾವು ಲಾಕ್ ಮಾಡಬಾರ್ದು. ಈ ಥರ ಟೈಟಾಗಿ ರೈಟ್ ಹ್ಯಾಂಡಲ್ಲಿ ಗ್ರಿಪ್ ಹಿಡಿಬೇಕು, ಒಂದೇ ಒಂದು ಫಿಂಗರಲ್ಲಿ. ಮತ್ತು ಸೂಜಿ ಮೇಲೆ ದಾರ ಸುತ್ತಕೊಂಡು ಒಳಗಡೆ ಹೋಗಿ ದಾರ ತಂದು ಗ್ರಿಪ್ ಹಿಡಿಬೇಕು. ಈ ಥರ ನಾನಿಲ್ಲಿ 5 ಟೈಮ್ಸ್ ಮಾಡಬೇಕು ಫ್ರೆಂಡ್ಸ್. ಇಲ್ಲಿ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ವಾ, ಸೊ ಇಲ್ಲಿ ಸ್ವಲ್ಪ ಟೈಟ್ ಇರುತ್ತೆ, ಗ್ಯಾಪ್ ಇರಲ್ಲ ಅಂದ್ಬಿಟ್ಟು 4 ಟೈಮ್ಸ್ ಮಾಡಿದ್ದೀನಿ. 4 ಸತಿ ಇಟ್ಕೊಂಡು ಎಲ್ಲ ಸೇರಿ ಒಂದು ಸತಿ ಲಾಕ್ ಮಾಡ್ಕೊಳ್ತೀನಿ. 4ಕ್ಕೂ ಸೇರಿ ದಾರನ ಎಳ್ಕೊಬಂದು ಲಾಕ್ ಮಾಡಿಬಿಡ್ತೀನಿ. ಇಲ್ಲಿ ಒಂದು ಸತಿ ಲಾಕ್ ಮಾಡಿಬಿಡೋದು. ನಮಗಿಲ್ಲಿ ಪಫ್ ಬರಬೇಕು. ಸೊ ಪಫ್ ಆದಮೇಲೆ ಸ್ವಲ್ಪ ದಾರ ತೆಗೆದು ಒಂದು ಬೀಡನ್ನ ಆ್ಯಡ್ ಮಾಡೋಣ. ಸ್ಟಾರ್ಟಿಂಗ್ ಮಾತ್ರ 2 ಚೈನು 1 ಕಂಬ ಹಾಕ್ತೀವಿ, ಆ ಗ್ಯಾಪಲ್ಲಿ ಪಫ್ ಮಾಡ್ತೀವಿ. ಇವಾಗ ಬೀಡನ್ನ ಇನ್ಸರ್ಟ್ ಆದಮೇಲೆ ನೋಡಿ, ಲಾಕ್ ಏನು ಬೇಡ, ಸೂಜಿ ಮೇಲೆ ದಾರ ಸುತ್ತಕೊಂಡು ಸ್ವಲ್ಪ ಗ್ಯಾಪಲ್ಲಿ ನೋಡಿ 1 ಕಂಬ ಹಾಕ್ಕೋತೀನಿ ನಾನು. ದಾರ ಅಂತಂದು 2ಕ್ಕೆ 1 ಮಾಡಿ, 2 ದಾರ ಸೇರಿ 1 ಮಾಡಿ 1 ಡಬಲ್ ಕ್ರೋಶೆ ಮಾಡ್ಕೋತೀನಿ. ಅಲ್ಲಿಂದ ನೋಡಿ ಫ್ರೆಂಡ್ಸ್, ಸೂಜಿ ಮೇಲೆ ದಾರ ಸುತ್ಕೋಬೇಕು. ಬೀಡ್ ಕೆಳಗಡೆ ಗ್ಯಾಪ್ ಇರುತ್ತೆ ಅಲ್ವಾ, ಇಲ್ಲಿ ಗ್ಯಾಪ್ ಜಾಸ್ತಿ ಇರುತ್ತೆ. ಇಲ್ಲಿ 5 ಸತಿ ನಾವು ಪಫ್ಗೆ ಇದು ಮಾಡ್ಕೊಳ್ಳೋಣ. ಹೋಗಿ ದಾರ ಅಂತಂದು ಲಾಕ್ ಮಾಡಬಾರ್ದು, ಹಾಗೆ ಇಟ್ಕೋಬೇಕು. ಮತ್ತು ಸೂಜಿ ಮೇಲೆ ದಾರ ಸುತ್ತಬೇಕು, ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಹಾಗೆ ಇಟ್ಕೋಬೇಕು. ಸೊ ಇಟ್ಕೊಂಡು 2 ಸತಿ ಆಯಿತು. ಮತ್ತು ಅದೇ ರೀತಿ ದಾರ ಅಂತಂದು 3 ಟೈಮ್ಸ್ ಇಟ್ಕೊಂಡೆ. ಸೊ ಸೂಜಿ ಮೇಲೆ ದಾರ ಸುತ್ಕೋಬೇಕು, ಆಮೇಲೆ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಹಾಗೆ ಇಟ್ಕೋಬೇಕು. 5 ಟೈಮ್ಸ್ ಆಯಿತು. ಇವಾಗ ಎಲ್ಲನೂ ಸೇರಿ ಆ ದಾರಾನ ಈ ಕಡೆ ಎಳ್ಕೊಳ್ಳೋಣ. ಫುಲ್ಗೆ ಎಳ್ಕೊಂಡು ನಾನು ಲಾಕ್ ಮಾಡ್ತೀನಿ. ನಾರ್ಮಲ್ ಒಂದು ಲಾಕ್ ಮಾಡ್ತೀನಿ. ನಮ್ಗೆ ಈ ಥರ ಪಫ್ ಡಿಸೈನ್ ರೆಡಿ ಆಗುತ್ತೆ. ಮತ್ತು ಸ್ವಲ್ಪ ದಾರ ತೆಗೆದು ಒಂದು ಬೀಡನ್ನ ಆ್ಯಡ್ ಮಾಡೋಣ. ಒಂದೇ ಒಂದು ಬೀಡನ್ನ ಆ್ಯಡ್ ಮಾಡಿ ಮತ್ತು ಸೂಜಿ ಮೇಲೆ ದಾರ ಸುತ್ಕೋಬೇಕು. ಸ್ವಲ್ಪ ಗ್ಯಾಪಲ್ಲಿ 1 ಕಂಬ ಹಾಕ್ತೀನಿ ನೋಡಿ. ಈ ಥರ 1 ಕಂಬ ಹಾಕಬೇಕು. ಸೊ ದಾರ ಅಂತಂದು 2ಕ್ಕೆ 1 ಮಾಡ್ತೀನಿ, 2 ದಾರ ಸೇರಿ 1 ಮಾಡ್ತೀನಿ. ಮತ್ತು 5 ಟೈಮ್ಸ್ ಸೂಜಿ ಮೇಲೆ ದಾರ ಸುತ್ಕೋಬೇಕು, ಗ್ಯಾಪಲ್ಲಿ ಹೋಗಿ ದಾರ ತಂದು ರೈಟ್ ಫಿಂಗರಲ್ಲಿ ಇಟ್ಕೋಬೇಕು. ಫ್ರೆಂಡ್ಸ್, ಇದು ಸ್ಪೀಡಾಗಿ ಕೂಡ ಹಾಕ್ಬೋದು, ಕೈ ಪ್ರಾಕ್ಟೀಸ್ ಇರಬೇಕಷ್ಟೇ, ನಿಧಾನ ಅಂತ ಏನಿಲ್ಲ, ಹಾಕ್ಕೊಂಡು ಹೋಗ್ಬೋದು. ಬೇಸ್ ತುಂಬ ಚೆನ್ನಾಗಿ ಬರುತ್ತೆ. ಇದು ನ್ಯೂ ಡಿಸೈನ್ ಫ್ರೆಂಡ್ಸ್, ನ್ಯೂ ಡಿಸೈನ್ ಟ್ರೈ ಮಾಡಿರೋದು. ತುಂಬ ನೀಟಾಗಿದೆ ಡಿಸೈನು, ಎಲ್ಲರೂ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು 5 ಸತಿ ಆದಮೇಲೆ ಲಾಕ್ ಮಾಡ್ತೀನಿ. ಸ್ವಲ್ಪ ದಾರಾನ ತೆಗೆದ್ಬಿಟ್ಟು ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ತೀನಿ. ಫ್ರೆಂಡ್ಸ್, ಇದು ಬರೀ ಇಷ್ಟೇ ಬೇಸ್ ಹಾಕಿ ಕೂಡ ನಾವು ಕುಚ್ಚು ಕಟ್ಟಿರೋದನ್ನ ನಾನು ತೋರಿಸಿದ್ದೀನಿ, ಬಾರ್ಡರ್ ಡಿಸೈನ್ ಅಂತ. ಅದನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು, ತುಂಬ ಈಸಿ ಇದೆ.
ಸೊ ಇದು ನಾರ್ಮಲ್ ಕಂಬ ಹಾಕಿ 5 ಸತಿ ಸೂಜಿ ಮೇಲೆ ದಾರ ಸುತ್ತಕೊಂಡು ದಾರಾನ ಗ್ರಿಪ್ ಹಿಡಿದ್ರೆ ನಮ್ಗೆ ಈ ಥರ ಪಫ್ ರೆಡಿ ಆಗುತ್ತೆ. ಇದೇ ರೀತಿ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್, ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಒಂದು ಡಬಲ್ ಕ್ರೋಶೆ ಮಾಡಿ 5 ಸತಿ ಸೂಜಿ ಮೇಲೆ ದಾರ ಸುತ್ತಕೊಂಡು ಪಫ್ನ ರೆಡಿ ಮಾಡೋದು. ನೋಡಿ ಲಾಸ್ಟ್ ಒಂದು ಕಂಬ ಹಾಕ್ತಾಯಿದ್ದೀನಿ. ಲಾಸ್ಟು ಒಂದು ಕಂಬ ಹಾಕಿಬಿಟ್ಟು ನಾರ್ಮಲ್ ಡಬಲ್ ಕ್ರೋಶೆ ಮಾಡಿ ದಾರ ಸುತ್ಕೊಳ್ಳಿ, ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಗ್ರಿಪ್ ಇಟ್ಕೋಬೇಕು. ದಾರ ಸುತ್ಕೋಬೇಕು, ದಾರ ಅಂತಂದ್ಬಿಟ್ಟು 2 ಗ್ರಿಪ್ ಇಡಬೇಕು. 5 ಟೈಮ್ಸ್ ಇದೇ ರೀತಿ ಮಾಡೋದು. ಇಲ್ಲ 4 ಟೈಮ್ಸ್ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ನಿಮಗೆ 5 ಟೈಮ್ಸ್ ಕಷ್ಟ ಆಗುತ್ತೆ ಅನ್ನೋಂಗಿದ್ರೆ 4 ಟೈಮ್ಸ್ ಕೂಡ ಮಾಡ್ಬೋದು. ಇನ್ನೊಂದು ಸ್ವಲ್ಪ ಚಿಕ್ಕದು ಕಾಣಿಸುತ್ತೆ ಅಷ್ಟೇ, ನಿಮಗೆ ಪಫ್ ಅನ್ನೋದು ಸ್ವಲ್ಪ ಚಿಕ್ಕದು ಕಾಣುತ್ತೆ. ಈಸಿಯಾಗಿ ಎಳ್ಕೊಂಡು ಈ ಸೈಡು ಈಸಿಯಾಗಿ ಬಂದ್ಬಿಡುತ್ತೆ ಅದು. ಒಂದು ಲಾಕ್ ಮಾಡ್ತೀನಿ. ಅಲ್ಲಿಂದ 2 ಚೈನ್ ಹಾಕಿಬಿಟ್ಟು 2 ಚೈನ್ಸ್ನ ಹಾಕಿ ನಾವು ಬಟ್ಟೆಗೆ ಕೂಡ ಲಾಕ್ ಮಾಡ್ಬೋದು, ಇಲ್ಲ ಹಾಗೆ ಕೂಡ ಕಟ್ ಮಾಡಿಬಿಡ್ಬೋದು. ಈ ಥರ ಬಟ್ಟೆಗೆ ಕೂಡ ಇಲ್ಲಿ ಲಾಕ್ ಮಾಡ್ಬೋದು. ಇಲ್ಲ ಅಂದರೆ ಇಲ್ಲೇ ಕಟ್ ಮಾಡಿಬಿಟ್ಟು ಕಾರ್ನರಲ್ಲಿ ಟೈಟ್ ಮಾಡಿ ಲಾಸ್ಟಿಗೆ ಹಿಂದೆಗಡೆ ಗಮ್ ಪೇಸ್ಟ್ ಮಾಡಿಬಿಡಬೇಕು. ಯಾವ ಥರ ಆದರೂ ಮಾಡ್ಬೋದು ಫ್ರೆಂಡ್ಸ್. ಇದು ಬೇಸ್ ರೆಡಿ ಆಯಿತು. ಇದು ನೋಡಿ ನೆಕ್ಸ್ಟ್ ಕಲರ್ ತೊಗೊಂಡಿದ್ದೀನಿ. ಈ ಬೇಸಿಗೆ ನಾವು ಕುಚ್ಚು ಕಟ್ಕೋಬೋದು, ಬಾರ್ಡರ್ ಡಿಸೈನ್ ಅದು ಕೂಡ ತೋರಿಸಿದ್ದೀನಿ. ಇದು ಕಂಟಿನ್ಯೂ. ಇದು ನೋಡಿ ಇಲ್ಲಿ ಕಲರ್ ಚೇಂಜ್ ಮಾಡಿದ್ದೀನಿ ಫ್ರೆಂಡ್ಸ್. ಅಲ್ಲಿ 2 ಚೈನ್ ಆದಮೇಲೆ ಗ್ಯಾಪ್ ಇರುತ್ತಲ್ಲವ, ಅಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಸ್ಟಾರ್ಟಿಂಗ್ ಲಾಕ್ ಮಾಡಿದ್ಮೇಲೆ ಇಲ್ಲಿ 3 ಚೈನ್ನ ಹಾಕ್ಕೊಳ್ತೀನಿ ನಾನು. ಸ್ಟಾರ್ಟಿಂಗ್ ಮಾತ್ರ 3 ಚೈನ್ ಇಡ್ಸತ್ತೆ. ಇಲ್ಲಿ ಬೀಡ್ ಈ ಸೈಡು, ಬೀಡ್ ಪಕ್ಕ ರೈಟ್ ಸೈಡು ಲಾಕ್ ಮಾಡ್ತೀನಿ. ಮತ್ತು ಅಲ್ಲಿಂದ 4 ಚೈನ್ ಹಾಕ್ಕೋಬೇಕು. 1 2 3 4 ಚೈನ್ ಹಾಕಿ ಈ ಸೆಕೆಂಡ್ ಬೀಡ್ ರೈಟ್ ಸೈಡ್ಗೆ ನಾನು ಲಾಕ್ ಮಾಡ್ತೀನಿ. ಸ್ಟಾರ್ಟಿಂಗ್ ಮಾತ್ರ 3 ಚೈನು, ಇಲ್ಲ ಎಂಡಿಂಗ್ ಮಾತ್ರ 3 ಚೈನ್ ಅಷ್ಟೇ. ಮಧ್ಯದಲ್ಲೆಲ್ಲ ಫುಲ್ಲು 4 ಚೈನ್ನ ಹಾಕ್ಕೊಂಡು ಹೋಗ್ತೀನಿ ನಾನು. 4 ಚೈನು, ಬೀಡ್ ರೈಟ್ ಸೈಡು ಲಾಕ್. ಸೊ ಮತ್ತೆ 4 ಚೈನ್, 4 ಚೈನ್ ಹಾಕಿ ಬೀಡ್ ರೈಟ್ ಸೈಡ್ಗೆ ಲಾಕ್ ಮಾಡ್ತೀನಿ. 4 ಚೈನ್, ಬೀಡ್ ರೈಟ್ ಸೈಡ್ಗೆ ಲಾಕ್. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ನೋಡಿ 4 ಚೈನ್, 4 ಚೈನ್ನ ಪೂರ್ತಿ ಪಫಿಗೆ ಪೂರ್ತಿ ಹಾಕ್ಕೊಂಡು ಹೋಗಬೇಕು. ಪಫಿಗೆ ಪೂರ್ತಿ ಇದೇ ರೀತಿ ಹಾಕ್ಕೊಂಡು ಹೋಗಬೇಕು. ಲಾಸ್ಟಲ್ಲಿ ಅಷ್ಟೇ ನಾನು 3 ಚೈನ್ನ ಹಾಕಿಬಿಟ್ಟು 3 ಚೈನ್ನ ಹಾಕಿ ನೋಡಿ ಪಫ್ಗೆ ಲಾಕ್ ಮಾಡಿದ್ದೆ ಅಲ್ವಾ, ಅಲ್ಲೇ ಹೋಲಿಗೆ ನಾನು ಮತ್ತೆ ಲಾಕ್ ಮಾಡಿಬಿಟ್ಟು 2 ಚೈನ್ನ ಹಾಕಿ ಕಟ್ ಮಾಡ್ತೀನಿ. ಕಟ್ ಮಾಡಿ ನಮ್ಮ ಸೈಡ್ ದಾರ ತೆಗೆದು ಟೈಟ್ ಮಾಡಬೇಕು ಫ್ರೆಂಡ್ಸ್. ಈ ಥರ ರೆಡಿ ಆಗಿದೆ. ಇದು ಕೂಡ ಕುಚ್ಚು ಕಟ್ಕೋಬೋದು, ಇದು ಚೆನ್ನಾಗಿ ಕಾಣಿಸುತ್ತೆ ಈ ಥರ ಕೂಡ. ಮತ್ತು ಇದಕ್ಕೆ ನೆಕ್ಸ್ಟ್ ಸ್ಟೆಪ್ಪು ಸೇಮ್ ಕಲರಲ್ಲಿ ತೊಗೊಂಡಿದ್ದೀನಿ, ಗ್ರೀನ್ ಕಲರಲ್ಲಿ. ಸ್ಟಾರ್ಟಿಂಗ್ ಎಲ್ಲಿ ಲಾಕ್ ಮಾಡಿದ್ವಿ ಅಲ್ಲೇ ಲಾಕ್ ಮಾಡ್ತಾಯಿದ್ದೀನಿ ಮತ್ತೆ ಫ್ರೆಂಡ್ಸ್. ಅದು ನಾಟ್ಸ್ ಎಲ್ಲ ಹಿಂದೆ ನೀಟಾಗಿ ಗಂಪೇಸ್ ಮಾಡಿ, ಇಲ್ಲ ಅಂದರೆ ನೀವು ಗಂಟು ಬರ್ದಿರೋ ಥರ ದಾರಗಳನ್ನ ಎಳ್ಕೊಂಡು ನಾಟ್ ಹಾಕೋಬೋದು. ನೋಡಿ ಇಲ್ಲಿ 2 ಟೈಮ್ಸ್ ಲಾಕ್ ಮಾಡಿದೆ ಸ್ಟಾರ್ಟಿಂಗು. ಮತ್ತು 3 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ. ಅಲ್ಲಿಂದ ಸೂಜಿ ಮೇಲೆ ದಾರ ಸುತ್ಕೋಬೇಕು. ನೆಕ್ಸ್ಟ್ 4 ಚೈನ್ ಇರುತ್ತೆ ಅಲ್ವಾ, 4 ಚೈನ್ ಗ್ಯಾಪಲ್ಲಿ ಹೋಗಬೇಕು. ಹೋಗಿ ದಾರನ ತಂದು ಸೂಜಿ ಮೇಲೆ 3 ದಾರ ಇರುತ್ತೆ, 3ಕ್ಕೂ ಸೇರಿ 1 ಮಾಡಬೇಕು. ಹಾಫ್ ಡಬಲ್ ಕ್ರೋಶೆ ಮಾಡ್ಕೋತೀನಿ. ಮತ್ತು ಸೂಜಿ ಮೇಲೆ ದಾರ ಸುತ್ಕೊಳ್ಳಿ, ಸೇಮ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 3 ದಾರ ಸೇರಿ 1 ಮಾಡಿ. ಮತ್ತು ಸೂಜಿ ಮೇಲೆ ದಾರ ಸುತ್ಕೋಬೇಕು, ಗ್ಯಾಪಲ್ಲಿ ದಾರ ತಂದು 3 ದಾರ ಸೇರಿ 1 ಮಾಡ್ತೀನಿ. 4 ಸತಿ ಈ ಥರ ಹಾಗೆ ಮಾಡ್ಕೊಳ್ತೀನಿ. 4 ಚೈನ್ ಗ್ಯಾಪಲ್ಲಿ 4 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆ ಮಾಡಿ ಸ್ವಲ್ಪ ದಾರಾನ ತೆಗೆದು
ಒಂದು ಬೀಡನ್ನ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋತೀನಿ. ಗ್ಯಾಪಲ್ಲಿ ದಾರ ತಂದು 3 ದಾರಕ್ಕೆ ಸೇರಿ ಒಂದು ದಾರನ ಎಳ್ಕೊಳ್ತೀನಿ. 3 ದಾರ ಸೇರಿ ಸೂಜಿ ಮೇಲೆ 3 ದಾರ ಇರುತ್ತೆ ಅಲ್ವಾ ಫ್ರೆಂಡ್ಸ್, ಆ 3ಕ್ಕೂ ಸೇರಿ ಒಂದು ಸತಿನೇ ನಾನು ಲಾಕ್ ಮಾಡ್ತೀನಿ. ಆ ಥರ ಹಾಫ್ ಡಬಲ್ ಕ್ರೋಶೆ ಅಂತೀವಿ. ಸೊ 4 ಸತಿ ಈ ಕಡೆ ಬೀಡಾದ್ಮೇಲೆ ಕೂಡ 4 ಸತಿ ಮಾಡಿ ನೆಕ್ಸ್ಟ್ 4 ಚೈನ್ ಒಳಗಡೆ ನೋಡಿ, ನೆಕ್ಸ್ಟ್ 4 ಚೈನ್ ಒಳಗಡೆ ಲಾಕ್ ಮಾಡ್ತೀನಿ. ನೆಕ್ಸ್ಟ್ 4 ಚೈನ್ ಒಳಗಡೆ ಲಾಕ್ ಆದಮೇಲೆ ಇನ್ನೊಂದು ಸತಿ ಒಂದು ಸಿಂಗಲ್ ಕ್ರೋಶೆ ಅಂದರೆ ಲಾಕ್, ಇನ್ನೂ ಒಂದು ಸತಿ ಸಿಂಗಲ್ ಕ್ರೋಶೆ ಅಂದರೆ ಲಾಕ್. ಒಟ್ಟು 3 ಟೈಮ್ಸ್ ಆಯ್ತು. ಇಲ್ಲಿ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಅಲ್ಲಿಂದ ಡೈರೆಕ್ಟಾಗಿ ನೆಕ್ಸ್ಟ್ 4 ಚೈನ್ ಒಳಗಡೆ ದಾರನ ತಂದು 3 ದಾರ ಸೇರಿ ಒಂದು ಮಾಡ್ತೀನಿ. ಹಾಫ್ ಡಬಲ್ ಕ್ರೋಶೆ 4 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆ ಮಾಡಬೇಕು. 3rd ಟೈಮು 4ನೇ ಸತಿ ಹಾಫ್ ಡಬಲ್ ಕ್ರೋಶೆ ಮಾಡಿ ದಾರನ ಸ್ವಲ್ಪ ತೆಗೆದು ಒಂದು ಚಿಕ್ಕ ಬೀಡನ್ನ ಆ್ಯಡ್ ಮಾಡೋಣ. ಚಿಕ್ಕ ಬೀಡನ್ನ ಇನ್ಸರ್ಟ್ ಮಾಡಿ ಚಿಕ್ಕ ಬೀಡನ್ನ ಹಾಕಿ ಮತ್ತೆ 4 ಸತಿ ಹಾಫ್ ಡಬಲ್ ಕ್ರೋಶೆ. ಫ್ರೆಂಡ್ಸ್, ಇದು ಬೇಗ ಮುಗ್ದೋಗುತ್ತೆ ಅಂತ ನಾನು ಹೇಳಲ್ಲ, ಯಾಕಂದರೆ ತುಂಬ ಸ್ಮಾಲ್ ಆಗಿದೆ, ತುಂಬ ನೀಟ್ ಫಿನಿಶಿಂಗು. ಸ್ವಲ್ಪ ಟೈಮ್ ಬೇಕಾಗತ್ತೆ, ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗತ್ತೆ. ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಒಂದು ಸೈಡ್ ಟ್ರೈ ಮಾಡಿ. ಒಂದು ಎಲಿಗೆಂಟ್ ಲುಕ್ ಅಂತೀವಿ ನಾವು, ಆ ಥರ ಕಾಣುತ್ತೆ. ಚಿಕ್ಕದಾಗಿದ್ರೂ ತುಂಬ ನೀಟ್ ಡಿಸೈನ್ ಇದು. ತುಂಬ ಇಷ್ಟ ಆಗಿರೋವಂಥ ಡಿಸೈನ್ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ಥರ ರೆಡಿ ಆಗುತ್ತೆ ನಿಮಗೆ. ಮತ್ತು 3 ಸತಿ ಸಿಂಗಲ್ ಕ್ರೋಶೆ ಆದಮೇಲೆ ಅಲ್ಲಿಂದ ಡೈರೆಕ್ಟಾಗಿ ನೆಕ್ಸ್ಟ್ 4 ಚೈನ್ ಒಳಗಡೆ ಸೇಮ್ 4 ಸತಿ ಹಾಫ್ ಡಬಲ್ ಕ್ರೋಶೆ, ಒಂದು ಬೀಡು, 4 ಸತಿ ಹಾಫ್ ಡಬಲ್ ಕ್ರೋಶೆ. ಫ್ರೆಂಡ್ಸ್, ನಾನು ಇಲ್ಲಿ 4 ಚೈನ್ ಏನು ಬೇಸಾಗಿ ತೊಗೊಂಡಿದ್ದೆ ಗ್ರೀನ್ ಕಲರಲ್ಲಿ ಸೆಕೆಂಡ್ ಸ್ಟೆಪ್ಪು, ನಾವಲ್ಲಿ 5 ಚೈನ್ ಕೂಡ ಹಾಕ್ಕೊಳ್ಬೋದು. ಸೊ ಸ್ವಲ್ಪ ಜಾಸ್ತಿ ಲೂಸ್ ಬಂದುಬಿಡುತ್ತೆ ಅಂದ್ಬಿಟ್ಟು 4 ಚೈನ್ ಕರೆಕ್ಟಾಗಿ ಅನಿಸುತ್ತೆ. 5 ಕೂಡ ನೀವು ಹಾಕ್ಕೋಬೋದು. ನೋಡಿ, ಎಂಡಿಂಗ್ ಬಂದಿದ್ದೀನಿ. ಅಲ್ಲಿ 3 ಚೈನ್ ಇತ್ತು ಅಲ್ವಾ, ಅಲ್ಲೇ ನಾನು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಮತ್ತೆ ಸಿಂಗಲ್ ಕ್ರೋಶೆ ಎಂಡಿಂಗಲ್ಲಿ ಲಾಕ್ ಮಾಡಿದ್ದೆ, ಅದರಲ್ಲಿ ಕೂಡ ಒಂದು ಸತಿ ಲಾಕ್. ಲಾಕ್ ಮಾಡಿ 2 ಚೈನ್ಸ್ ಮತ್ತೆ ಎಕ್ಸ್ಟ್ರಾ ಹಾಕ್ತೀನಿ. ಕಟ್ ಮಾಡಿಬಿಟ್ಟು ಟೈಟ್ ಮಾಡ್ತೀನಿ. ಅದು ಕುಚ್ಚು ಕಟ್ಟಿದ್ರೆ ಎಂಡಿಂಗಲ್ಲಿ ಕುಚ್ಚಿಗೆ ಸೇರಿಸ್ಬೋದು. ಕುಚ್ಚು ಬಂದಿಲ್ಲ ಅಂದರೆ ಎಲ್ಲ ಟ್ವಿಸ್ಟ್ ಮಾಡಿ ಹಿಂದೆಗಡೆ ಸೇರಿಸಿ ಗಮ್ ಹಾಕ್ಬೋದು. ಸೊ ಹಾಕಿ ಕೂಡ ಮಾಡ್ಕೋಬೋದು. ಸ್ಟಾರ್ಟಿಂಗ್ ನಾಟ್ಸು ಅಷ್ಟೇ ಎಲ್ಲ ಗಮ್ಮ ಪೇಸ್ಟ್ ಮಾಡಿ ಫಿನಿಶಿಂಗ್ ಕೊಡಿ. ಹಿಂದುಗಡೆ ಎಂಡಿಂಗಲ್ಲೂ ಅಷ್ಟೇ ಥ್ರೆಡ್ಸ್ ಎಲ್ಲ ಎಕ್ಸ್ಟ್ರಾ ಥ್ರೆಡ್ಸ್ ಕಟ್ ಮಾಡಿ ಎಲ್ಲ ಪೇಸ್ಟ್ ಮಾಡಿ. ಸೊ ಈ ಥರ ನಿಮಗೆ ಚಿಕ್ಕದು ಮಿನಿ ಆರ್ಚ್ ಬರುತ್ತೆ ಫ್ರೆಂಡ್ಸ್. ಪಫಿಗೆ ಮಿನಿ ಆರ್ಚಸ್ ಇದು. ಹೀಗೆ ಕೂಡ ಬಿಡ್ಬೋದು, ಬರೀ ಪಫಿಗೆ ಕುಚ್ಚು ಕಟ್ಕೋಬೋದು. ಅದು ಬೇಕಿದ್ರೆ ಐ ಕಾರ್ಡಲ್ಲಿ ನಾನು ಲಿಂಕ್ ಹಾಕಿರ್ತೀನಿ. ಸೊ ನೀವು ವಿಡಿಯೋ ಮೇಲೆ ಟ್ಯಾಪ್ ಮಾಡಿದ್ರೆ ಅದು ವಿಡಿಯೋ ಆನ್ ಆಗುತ್ತೆ, ಚೆಕ್ ಮಾಡ್ಕೋಬೋದು. ಇಲ್ಲಾಂದರೆ ಸೆಕೆಂಡ್ ಸ್ಟೆಪ್ಪಿಗೆ ಕೂಡ ಕುಚ್ಚು ಕಟ್ಕೋಬೋದು. ಇವಾಗ 3rd ಸ್ಟೆಪ್ ಬೇಕಂದರೆ 3rd ಸ್ಟೆಪ್ ಕೂಡ ಹಾಕ್ಕೊಂಡು ಕುಚ್ಚು ಕಟ್ಕೋಬೋದು. 3 ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ನಾನು ಅಲ್ಲಿ 3 ಚೈನ್ ಸಿಂಗಲ್ ಕ್ರೋಶೆ ಮಾಡಿ ಗ್ಯಾಪ್ ಇತ್ತಲ್ಲ ಆರ್ಚ್ ಪಕ್ಕ, ಅಲ್ಲಿ ಬರೀ 87 ದಾರ ಸುತ್ತಕೊಂಡು ಕುಚ್ಚು ಕಟ್ಟಿದ್ದೀನಿ. ತುಂಬ ಚಿಕ್ಕ ಸೈಜ್ ಕುಚ್ಚು, ಶಾರ್ಟ್ ಇರಬೇಕು. ತುಂಬ ನೀಟಾಗಿರುತ್ತೆ, ತುಂಬ ಸ್ಟಿಫಾಗಿ ಬರುತ್ತೆ. ಇದಕ್ಕೆ ಪ್ರೈಸ್ ಬಂದು 450 550 ಚಾರ್ಜ್ ಮಾಡ್ಬೋದು ಫ್ರೆಂಡ್ಸ್. ತುಂಬ ನೀಟಾಗಿ ಬರುತ್ತೆ. ಸೊ ನಿಮಗೆ ಈ ವಿಡಿಯೋ, ಈ ಡಿಸೈನ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನನಗೆ ಮಾತ್ರ ತುಂಬ ಇಷ್ಟ ಆಯಿತು ಡಿಸೈನು, ತುಂಬ ಚೆನ್ನಾಗಿದೆ. ಸ್ಯಾರಿ ಕೂಡ ಟ್ರೈ ಮಾಡಿದ್ರೆ ಒಂದು ಸರಿ ತೋರಿಸ್ತೀನಿ ಫ್ರೆಂಡ್ಸ್. ನೀವು ಇವಾಗ ಸಿಚುಯೇಷನ್ ನಿಮಗೆ ಗೊತ್ತು, ಸ್ಯಾರೀಸ್ ವರ್ಕ್ ಮಾಡ್ತಾ ಇರಲ್ಲ, ಲಾಕ್ಡೌನ್ ಇದೆ. ಸೊ ಅದಕ್ಕೆ ಶಾಂಪಲ್ ಪೀಸಸಲ್ಲಿ ಆದಷ್ಟು ಡಿಸೈನ್ಸ್ನ ತೋರಿಸ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹೊಸಬ್ರು ನೋಡ್ತಾಯಿರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಡಿಸೈನ್ ಟ್ರೈ ಮಾಡಿ, ಫ್ರೀಯಾಗಿರ್ತೀರ ಮನೆಯಲ್ಲಿ, ಎಲ್ಲರೂ ಟ್ರೈ ಮಾಡೋ ಅಂಥ ಡಿಸೈನ್ಸು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.